ಫೈನಿನ್ನು ನಟಿ ಮಮತಾ ಕುಲಕರ್ಣಿ ಮೊನ್ನೆಯಷ್ಟೇ ಪ್ರಯಾಗ್ರಾಜ್ನಲ್ಲಿ ದೀಕ್ಷೆಯನ್ನ ಪಡೆದು ಸಾಧ್ವಿ ಆಗೋದಕ್ಕೆ ಮುಂದಾಗಿದ್ರು. ಈ ರೀತಿಯ ಬೆಳವಣಿಗೆ ಆಗ್ತಾ ಇದ್ದಂತೆ ಅನೇಕ ಸಾಧು ಸಂತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಗಂಭೀರ ಆರೋಪವನ್ನ ಕೂಡ ಮಾಡಲಾಗಿತ್ತು. 50 ಲಕ್ಷ ಇಸ್ಕೊಂಡು ಅವರಿಗೆ ದೀಕ್ಷೆಯನ್ನ ಕೊಟ್ಟಿದ್ದಾರೆ ಕಿನ್ನಾರ ಅಖಾಡದವರು ಅಂತ. ಸೊ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಬಿಗ್ ಅಪ್ಡೇಟ್. ನಟಿ ಮಮತಾ ಕುಲಕರ್ಣಿ ಸನ್ಯಾಸ ದೀಕ್ಷೆಗೆ ವಿರೋಧ ವ್ಯಕ್ತವಾಗ್ತಾ ಇದ್ದಂತೆ ಮಹಾಮಂಡಲೇಶ್ವರ ಸ್ಥಾನದಿಂದ ಮಮತಾ ಕುಲಕರ್ಣಿ ಅವರನ್ನ ವಜಾ ಮಾಡಲಾಗಿದೆ. ಆಚಾರ್ಯ ಮಹಾಮಂಡಲೇಶ್ವರರಾಗಿದ್ದ ಲಕ್ಷ್ಮೀನಾರಾಯಣ್ ತ್ರಿಪಾಠಿ ಅವರನ್ನ ಸಂಸ್ಥಾಪಕರು ವಜಾಗೊಳಿಸಿದ್ದಾರೆ. ಕಿನ್ನರ ಅಖಾಡದ ಸಂಸ್ಥಾಪಕ ರಿಷಿ ಅಜಯ್ ದಾಸ್ ಈ ಕ್ರಮ ಕೈಗೊಂಡಿರೋದು. ಪ್ರಯಾಗ್ರಾಜಲ್ಲಿ ಸನ್ಯಾಸ ದೀಕ್ಷೆಯನ್ನ ಏನು ಮಮತಾ ಕುಲಕರ್ಣಿ ಅವರು ಪಡೆದುಕೊಂಡಿದ್ರು, ಮಹಾಮಂಡಲೇಶ್ವರನ್ನಾಗಿ ಇವರನ್ನ ಏಕಾಏಕಿ ಆಯ್ಕೆ ಮಾಡಲಾಗಿತ್ತು. ಅದು ಹೇಗೆ ಒಮ್ಮೆಲೆ ಇವರನ್ನ ಮಹಾಮಂಡಲೇಶ್ವರ ಅಂತ ಆಯ್ಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು. ಈಗ ಸದ್ಯಕ್ಕೆ ಮಮತಾ ಕುಲಕರ್ಣಿ ಅವರನ್ನ ಆ ಅಖಾಡದಿಂದಲೇ ವಜಾ ಮಾಡಲಾಗಿದೆ. ಈ ರೀತಿ ಆಯ್ಕೆ ಬಳಿಕ ಕಿನ್ನರ ಅಖಾಡದಲ್ಲಿಯೇ ಸಂಘರ್ಷ, ವಿರೋಧ ಜೋರಾಗಿತ್ತು. ಟೀಕೆ ಟಿಪ್ಪಣಿ ಕೇಳಿ ಬಂದಿದ್ದು. ಇದಕ್ಕೆಲ್ಲದಕ್ಕೂ ಫುಲ್ ಸ್ಟಾಪ್ ಇಡೋದಕ್ಕೆ ಈ ರೀತಿಯ ಕ್ರಮ ಕೈಗೊಳ್ಳಲಾಗಿದೆ. ಫೈನಿನ್ನು ನಟಿ ಮಮತಾ ಕುಲಕರ್ಣಿ ಮೊನ್ನೆಯಷ್ಟೇ ಪ್ರಯಾಗ್ರಾಜ್ನಲ್ಲಿ ದೀಕ್ಷೆಯನ್ನ ಪಡೆದು ಸಾಧ್ವಿ ಆಗೋದಕ್ಕೆ ಮುಂದಾಗಿದ್ರು. ಈ ರೀತಿಯ ಬೆಳವಣಿಗೆ ಆಗ್ತಾ ಇದ್ದಂತೆ ಅನೇಕ ಸಾಧು ಸಂತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಗಂಭೀರ ಆರೋಪವನ್ನ ಕೂಡ ಮಾಡಲಾಗಿತ್ತು. 50 ಲಕ್ಷ ಇಸ್ಕೊಂಡು ಅವರಿಗೆ ದೀಕ್ಷೆಯನ್ನ ಕೊಟ್ಟಿದ್ದಾರೆ ಕಿನ್ನಾರ ಅಖಾಡದವರು ಅಂತ. ಸೊ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಬಿಗ್ ಅಪ್ಡೇಟ್. ನಟಿ ಮಮತಾ ಕುಲಕರ್ಣಿ ಸನ್ಯಾಸ ದೀಕ್ಷೆಗೆ ವಿರೋಧ ವ್ಯಕ್ತವಾಗ್ತಾ ಇದ್ದಂತೆ ಮಹಾಮಂಡಲೇಶ್ವರ ಸ್ಥಾನದಿಂದ ಮಮತಾ ಕುಲಕರ್ಣಿ ಅವರನ್ನ ವಜಾ ಮಾಡಲಾಗಿದೆ. ಆಚಾರ್ಯ ಮಹಾಮಂಡಲೇಶ್ವರರಾಗಿದ್ದ ಲಕ್ಷ್ಮೀನಾರಾಯಣ್ ತ್ರಿಪಾಠಿ ಅವರನ್ನ ಸಂಸ್ಥಾಪಕರು ವಜಾಗೊಳಿಸಿದ್ದಾರೆ. ಕಿನ್ನರ ಅಖಾಡದ ಸಂಸ್ಥಾಪಕ ರಿಷಿ ಅಜಯ್ ದಾಸ್ ಈ ಕ್ರಮ ಕೈಗೊಂಡಿರೋದು. ಪ್ರಯಾಗ್ರಾಜಲ್ಲಿ ಸನ್ಯಾಸ ದೀಕ್ಷೆಯನ್ನ ಏನು ಮಮತಾ ಕುಲಕರ್ಣಿ ಅವರು ಪಡೆದುಕೊಂಡಿದ್ರು, ಮಹಾಮಂಡಲೇಶ್ವರನ್ನಾಗಿ ಇವರನ್ನ ಏಕಾಏಕಿ ಆಯ್ಕೆ ಮಾಡಲಾಗಿತ್ತು. ಅದು ಹೇಗೆ ಒಮ್ಮೆಲೆ ಇವರನ್ನ ಮಹಾಮಂಡಲೇಶ್ವರ ಅಂತ ಆಯ್ಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು. ಈಗ ಸದ್ಯಕ್ಕೆ ಮಮತಾ ಕುಲಕರ್ಣಿ ಅವರನ್ನ ಆ ಅಖಾಡದಿಂದಲೇ ವಜಾ ಮಾಡಲಾಗಿದೆ. ಈ ರೀತಿ ಆಯ್ಕೆ ಬಳಿಕ ಕಿನ್ನರ ಅಖಾಡದಲ್ಲಿಯೇ ಸಂಘರ್ಷ, ವಿರೋಧ ಜೋರಾಗಿತ್ತು. ಟೀಕೆ ಟಿಪ್ಪಣಿ ಕೇಳಿ ಬಂದಿದ್ದು. ಇದಕ್ಕೆಲ್ಲದಕ್ಕೂ ಫುಲ್ ಸ್ಟಾಪ್ ಇಡೋದಕ್ಕೆ ಈ ರೀತಿಯ ಕ್ರಮ ಕೈಗೊಳ್ಳಲಾಗಿದೆ. ಫೈನಿನ್ನು ನಟಿ ಮಮತಾ ಕುಲಕರ್ಣಿ ಮೊನ್ನೆಯಷ್ಟೇ ಪ್ರಯಾಗ್ರಾಜ್ನಲ್ಲಿ ದೀಕ್ಷೆಯನ್ನ ಪಡೆದು ಸಾಧ್ವಿ ಆಗೋದಕ್ಕೆ ಮುಂದಾಗಿದ್ರು. ಈ ರೀತಿಯ ಬೆಳವಣಿಗೆ ಆಗ್ತಾ ಇದ್ದಂತೆ ಅನೇಕ ಸಾಧು ಸಂತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಗಂಭೀರ ಆರೋಪವನ್ನ ಕೂಡ ಮಾಡಲಾಗಿತ್ತು. 50 ಲಕ್ಷ ಇಸ್ಕೊಂಡು ಅವರಿಗೆ ದೀಕ್ಷೆಯನ್ನ ಕೊಟ್ಟಿದ್ದಾರೆ ಕಿನ್ನಾರ ಅಖಾಡದವರು ಅಂತ. ಸೊ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಬಿಗ್ ಅಪ್ಡೇಟ್. ನಟಿ ಮಮತಾ ಕುಲಕರ್ಣಿ ಸನ್ಯಾಸ ದೀಕ್ಷೆಗೆ ವಿರೋಧ ವ್ಯಕ್ತವಾಗ್ತಾ ಇದ್ದಂತೆ ಮಹಾಮಂಡಲೇಶ್ವರ ಸ್ಥಾನದಿಂದ ಮಮತಾ ಕುಲಕರ್ಣಿ ಅವರನ್ನ ವಜಾ ಮಾಡಲಾಗಿದೆ. ಆಚಾರ್ಯ ಮಹಾಮಂಡಲೇಶ್ವರರಾಗಿದ್ದ ಲಕ್ಷ್ಮೀನಾರಾಯಣ್ ತ್ರಿಪಾಠಿ ಅವರನ್ನ ಸಂಸ್ಥಾಪಕರು ವಜಾಗೊಳಿಸಿದ್ದಾರೆ. ಕಿನ್ನರ ಅಖಾಡದ ಸಂಸ್ಥಾಪಕ, ರಿಷಿ ಅಜಯ್ ದಾಸ್ ಈ ಕ್ರಮ ಕೈಗೊಂಡಿರೋದು. ಪ್ರಯಾಗ್ರಾಜಲ್ಲಿ ಸನ್ಯಾಸ ದೀಕ್ಷೆಯನ್ನ ಏನು ಮಮತಾ ಕುಲಕರ್ಣಿ ಅವರು ಪಡೆದುಕೊಂಡಿದ್ರು, ಮಹಾಮಂಡಲೇಶ್ವರನ್ನಾಗಿ ಇವರನ್ನ ಏಕಾಏಕಿ ಆಯ್ಕೆ ಮಾಡಲಾಗಿತ್ತು. ಅದು ಹೇಗೆ ಒಮ್ಮೆಲೆ ಇವರನ್ನ ಮಹಾಮಂಡಲೇಶ್ವರ ಅಂತ ಆಯ್ಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು. ಈಗ ಸದ್ಯಕ್ಕೆ ಮಮತಾ ಕುಲಕರ್ಣಿ ಅವರನ್ನ ಆ ಅಖಾಡದಿಂದಲೇ ವಜಾ ಮಾಡಲಾಗಿದೆ. ಈ ರೀತಿ ಆಯ್ಕೆ ಬಳಿಕ ಕಿನ್ನರ ಅಖಾಡದಲ್ಲಿಯೇ ಸಂಘರ್ಷ, ವಿರೋಧ ಜೋರಾಗಿತ್ತು. ಟೀಕೆ ಟಿಪ್ಪಣಿ ಕೇಳಿ ಬಂದಿದ್ದು. ಇದಕ್ಕೆಲ್ಲದಕ್ಕೂ ಫುಲ್ ಸ್ಟಾಪ್ ಇಡೋದಕ್ಕೆ ಈ ರೀತಿಯ ಕ್ರಮ ಕೈಗೊಳ್ಳಲಾಗಿದೆ. ಫೈನಿನ್ನು ನಟಿ ಮಮತಾ ಕುಲಕರ್ಣಿ ಮೊನ್ನೆಯಷ್ಟೇ ಪ್ರಯಾಗ್ರಾಜ್ನಲ್ಲಿ ದೀಕ್ಷೆಯನ್ನ ಪಡೆದು ಸಾಧ್ವಿ ಆಗೋದಕ್ಕೆ ಮುಂದಾಗಿದ್ರು. ಈ ರೀತಿಯ ಬೆಳವಣಿಗೆ ಆಗ್ತಾ ಇದ್ದಂತೆ ಅನೇಕ ಸಾಧು ಸಂತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಗಂಭೀರ ಆರೋಪವನ್ನ ಕೂಡ ಮಾಡಲಾಗಿತ್ತು. 50 ಲಕ್ಷ ಇಸ್ಕೊಂಡು ಅವರಿಗೆ ದೀಕ್ಷೆಯನ್ನ ಕೊಟ್ಟಿದ್ದಾರೆ ಕಿನ್ನಾರ ಅಖಾಡದವರು ಅಂತ. ಸೊ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಬಿಗ್ ಅಪ್ಡೇಟ್. ನಟಿ ಮಮತಾ ಕುಲಕರ್ಣಿ ಸನ್ಯಾಸ ದೀಕ್ಷೆಗೆ ವಿರೋಧ ವ್ಯಕ್ತವಾಗ್ತಾ ಇದ್ದಂತೆ ಮಹಾಮಂಡಲೇಶ್ವರ ಸ್ಥಾನದಿಂದ ಮಮತಾ ಕುಲಕರ್ಣಿ ಅವರನ್ನ ವಜಾ ಮಾಡಲಾಗಿದೆ. ಆಚಾರ್ಯ ಮಹಾಮಂಡಲೇಶ್ವರರಾಗಿದ್ದ ಲಕ್ಷ್ಮೀನಾರಾಯಣ್ ತ್ರಿಪಾಠಿ ಅವರನ್ನ ಸಂಸ್ಥಾಪಕರು ವಜಾಗೊಳಿಸಿದ್ದಾರೆ. ಕಿನ್ನರ ಅಖಾಡದ ಸಂಸ್ಥಾಪಕ ರಿಷಿ ಅಜಯ್ ದಾಸ್ ಈ ಕ್ರಮ ಕೈಗೊಂಡಿರೋದು. ಪ್ರಯಾಗ್ರಾಜಲ್ಲಿ
ಸನ್ಯಾಸ ದೀಕ್ಷೆಯನ್ನು ಏನು ಮಮತಾ ಕುಲಕರ್ಣಿ ಅವರು ಪಡೆದುಕೊಂಡಿದ್ರು, ಮಹಾಮಂಡಲೇಶ್ವರನ್ನಾಗಿ ಇವರನ್ನು ಏಕಾಏಕಿ ಆಯ್ಕೆ ಮಾಡಲಾಗಿತ್ತು. ಅದು ಹೇಗೆ ಒಮ್ಮೆಲೆ ಇವರನ್ನು ಮಹಾಮಂಡಲೇಶ್ವರ ಅಂತ ಆಯ್ಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು. ಈಗ ಸದ್ಯಕ್ಕೆ ಮಮತಾ ಕುಲಕರ್ಣಿ ಅವರನ್ನು ಆ ಅಖಾಡದಿಂದಲೇ ವಜಾ ಮಾಡಲಾಗಿದೆ. ಈ ರೀತಿ ಆಯ್ಕೆ ಬಳಿಕ ಕಿನ್ನರ ಅಖಾಡದಲ್ಲಿಯೇ ಸಂಘರ್ಷ, ವಿರೋಧ ಜೋರಾಗಿತ್ತು, ಟೀಕೆ ಟಿಪ್ಪಣಿ ಕೇಳಿ ಬಂದಿದ್ದು. ಇದಕ್ಕೆಲ್ಲದಕ್ಕೂ ಫುಲ್ ಸ್ಟಾಪ್ ಇಡೋದಕ್ಕೆ ಈ ರೀತಿಯ ಕ್ರಮ ಕೈಗೊಳ್ಳಲಾಗಿದೆ. ಫೈನಿನ್ನು ನಟಿ ಮಮತಾ ಕುಲಕರ್ಣಿ ಮೊನ್ನೆಯಷ್ಟೇ ಪ್ರಯಾಗ್ರಾಜ್ನಲ್ಲಿ ದೀಕ್ಷೆಯನ್ನ ಪಡೆದು ಸಾಧ್ವಿ ಆಗೋದಕ್ಕೆ ಮುಂದಾಗಿದ್ರು. ಈ ರೀತಿಯ ಬೆಳವಣಿಗೆ ಆಗ್ತಾ ಇದ್ದಂತೆ ಅನೇಕ ಸಾಧು ಸಂತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಗಂಭೀರ ಆರೋಪವನ್ನ ಕೂಡ ಮಾಡಲಾಗಿತ್ತು. 50 ಲಕ್ಷ ಇಸ್ಕೊಂಡು ಅವರಿಗೆ ದೀಕ್ಷೆಯನ್ನ ಕೊಟ್ಟಿದ್ದಾರೆ ಕಿನ್ನರ ಅಖಾಡದವರು ಅಂತ. ಸೊ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಬಿಗ್ ಅಪ್ಡೇಟ್. ನಟಿ ಮಮತಾ ಕುಲಕರ್ಣಿ ಸನ್ಯಾಸ ದೀಕ್ಷೆಗೆ ವಿರೋಧ ವ್ಯಕ್ತವಾಗ್ತಾ ಇದ್ದಂತೆ ಮಹಾಮಂಡಲೇಶ್ವರ ಸ್ಥಾನದಿಂದ ಮಮತಾ ಕುಲಕರ್ಣಿ ಅವರನ್ನ ವಜಾ ಮಾಡಲಾಗಿದೆ. ಆಚಾರ್ಯ ಮಹಾಮಂಡಲೇಶ್ವರರಾಗಿದ್ದ ಲಕ್ಷ್ಮೀನಾರಾಯಣ್ ತ್ರಿಪಾಠಿ ಅವರನ್ನ ಸಂಸ್ಥಾಪಕರು ವಜಾಗೊಳಿಸಿದ್ದಾರೆ. ಕಿನ್ನರ ಅಖಾಡದ ಸಂಸ್ಥಾಪಕ ರಿಷಿ ಅಜಯ್ ದಾಸ್ ಈ ಕ್ರಮ ಕೈಗೊಂಡಿರೋದು. ಪ್ರಯಾಗ್ರಾಜಲ್ಲಿ ಸನ್ಯಾಸ ದೀಕ್ಷೆಯನ್ನು ಏನು ಮಮತಾ ಕುಲಕರ್ಣಿ ಅವರು ಪಡೆದುಕೊಂಡಿದ್ರು, ಮಹಾಮಂಡಲೇಶ್ವರನ್ನಾಗಿ ಇವರನ್ನ ಏಕಾಏಕಿ ಆಯ್ಕೆ ಮಾಡಲಾಗಿತ್ತು. ಅದು ಹೇಗೆ ಒಮ್ಮೆಲೆ ಇವರನ್ನ ಮಹಾಮಂಡಲೇಶ್ವರ ಅಂತ ಆಯ್ಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು. ಈಗ ಸದ್ಯಕ್ಕೆ ಮಮತಾ ಕುಲಕರ್ಣಿ ಅವರನ್ನ ಆ ಅಖಾಡದಿಂದಲೇ ವಜಾ ಮಾಡಲಾಗಿದೆ. ಈ ರೀತಿ ಆಯ್ಕೆ ಬಳಿಕ ಕಿನ್ನರ ಅಖಾಡದಲ್ಲಿಯೇ ಸಂಘರ್ಷ, ವಿರೋಧ ಜೋರಾಗಿತ್ತು, ಟೀಕೆ ಟಿಪ್ಪಣಿ ಕೇಳಿ ಬಂದಿದ್ದು. ಇದಕ್ಕೆಲ್ಲದಕ್ಕೂ ಫುಲ್ ಸ್ಟಾಪ್ ಇಡೋದಕ್ಕೆ ಈ ರೀತಿಯ ಕ್ರಮ ಕೈಗೊಳ್ಳಲಾಗಿದೆ. ಫೈನಿನ್ನು ನಟಿ ಮಮತಾ ಕುಲಕರ್ಣಿ ಮೊನ್ನೆಯಷ್ಟೇ ಪ್ರಯಾಗ್ರಾಜ್ನಲ್ಲಿ ದೀಕ್ಷೆಯನ್ನ ಪಡೆದು ಸಾಧ್ವಿ ಆಗೋದಕ್ಕೆ ಮುಂದಾಗಿದ್ರು. ಈ ರೀತಿಯ ಬೆಳವಣಿಗೆ ಆಗ್ತಾ ಇದ್ದಂತೆ ಅನೇಕ ಸಾಧು ಸಂತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಗಂಭೀರ ಆರೋಪವನ್ನ ಕೂಡ ಮಾಡಲಾಗಿತ್ತು. 50 ಲಕ್ಷ ಇಸ್ಕೊಂಡು ಅವರಿಗೆ ದೀಕ್ಷೆಯನ್ನ ಕೊಟ್ಟಿದ್ದಾರೆ ಕಿನ್ನರ ಅಖಾಡದವರು ಅಂತ. ಸೊ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಬಿಗ್ ಅಪ್ಡೇಟ್. ನಟಿ ಮಮತಾ ಕುಲಕರ್ಣಿ ಸನ್ಯಾಸ ದೀಕ್ಷೆಗೆ ವಿರೋಧ ವ್ಯಕ್ತವಾಗ್ತಾ ಇದ್ದಂತೆ ಮಹಾಮಂಡಲೇಶ್ವರ ಸ್ಥಾನದಿಂದ ಮಮತಾ ಕುಲಕರ್ಣಿ ಅವರನ್ನ ವಜಾ ಮಾಡಲಾಗಿದೆ. ಆಚಾರ್ಯ ಮಹಾಮಂಡಲೇಶ್ವರರಾಗಿದ್ದ ಲಕ್ಷ್ಮೀನಾರಾಯಣ್ ತ್ರಿಪಾಠಿ ಅವರನ್ನ ಸಂಸ್ಥಾಪಕರು ವಜಾಗೊಳಿಸಿದ್ದಾರೆ. ಕಿನ್ನರ ಅಖಾಡದ ಸಂಸ್ಥಾಪಕ ರಿಷಿ ಅಜಯ್ ದಾಸ್ ಈ ಕ್ರಮ ಕೈಗೊಂಡಿರೋದು. ಪ್ರಯಾಗ್ರಾಜಲ್ಲಿ ಸನ್ಯಾಸ ದೀಕ್ಷೆಯನ್ನು ಏನು ಮಮತಾ ಕುಲಕರ್ಣಿ ಅವರು ಪಡೆದುಕೊಂಡಿದ್ರು, ಮಹಾಮಂಡಲೇಶ್ವರನ್ನಾಗಿ ಇವರನ್ನ ಏಕಾಏಕಿ ಆಯ್ಕೆ ಮಾಡಲಾಗಿತ್ತು. ಅದು ಹೇಗೆ ಒಮ್ಮೆಲೆ ಇವರನ್ನ ಮಹಾಮಂಡಲೇಶ್ವರ ಅಂತ ಆಯ್ಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು. ಈಗ ಸದ್ಯಕ್ಕೆ ಮಮತಾ ಕುಲಕರ್ಣಿ ಅವರನ್ನ ಆ ಅಖಾಡದಿಂದಲೇ ವಜಾ ಮಾಡಲಾಗಿದೆ. ಈ ರೀತಿ ಆಯ್ಕೆ ಬಳಿಕ ಕಿನ್ನರ ಅಖಾಡದಲ್ಲಿಯೇ ಸಂಘರ್ಷ, ವಿರೋಧ ಜೋರಾಗಿತ್ತು, ಟೀಕೆ ಟಿಪ್ಪಣಿ ಕೇಳಿ ಬಂದಿದ್ದು. ಇದಕ್ಕೆಲ್ಲದಕ್ಕೂ ಫುಲ್ ಸ್ಟಾಪ್ ಇಡೋದಕ್ಕೆ ಈ ರೀತಿಯ ಕ್ರಮ ಕೈಗೊಳ್ಳಲಾಗಿದೆ.